ನಮ್ಮ ಗೆಳೆಯರೆಲ್ಲ ಹೇಳಿದರು ಅಪ್ಪಾಜಿಗೆ, ಅಪ್ಪಾಜಿ ಅಪ್ಪಾಜಿ ಇವರು ನಿನ್ನ ಕಟ್ಟ ಅಭಿಮಾನಿ, ಜೊತೆಗೆ ಅವರು ನಿಮ್ಮನ್ನು ನೋಡಿ ಸತ್ತೋಗ್ಬೇಕಂತ ವಿಚಾರ ಅಂದಾಗ ರಾಜ್ಕುಮಾರ್ ಅವರು ಕರೆದು ನನ್ನ ಮೇಲೆ ಹೆಗಲ ಮೇಲೆ ಕೈ ಹಾಕಿ ಹೆಸರು ಏನು ಅಂದರು. ಅಪ್ಪಾಜಿ ಚಂದ್ರಶೇಖರ ಆಚಾರ್ ಅಂದರು. ವಯಸ್ಸು ಎಷ್ಟು ಅಂದರು. 26 ಅಂದೆ. 26 ಅಂತಂದರೆ ಒಬ್ಬ ರಾಜ್ಕುಮಾರ್ ನೋಡೋಕ್ಕೆ 26 ವರ್ಷ ನೀನು ಬದುಕಿದ್ದೀಯ ಅಂದರೆ, ಇನ್ನೂ ನೀನು ಬದುಕಿದ್ರೆ ನನ್ನಂಥ 106 ರಾಜ್ಕುಮಾರ್ ಕರ್ನಾಟಕದಾರ ಅವರೆಲ್ಲರನ್ನು ದರ್ಶನ ಮಾಡ್ಬೇಕಂದ್ರೆ ನೀನು ಬದುಕಿರಬೇಕು. ರಾಜ್ಕುಮಾರ್ ಅಭಿಮಾನಿಗಳು ಎಂದು ಏಡಿಗಳಲ್ಲ, ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅಪ್ಪಾಜಿ ನನ್ನ ಬೆನ್ನು ತಟ್ಟಿ, ಜೊತೆಗೆ ನಮಗೆ ಸಿಹಿ ತಿನ್ನಿಸ್ಬೇಕಂತ ಅನಿಸ್ತು. ಆವಾಗ ಹುಡುಕಾಡಿದ್ರೆ ಬೇರೆ ಯಾರು ಸಿಗಲಿಲ್ಲ. ಅಪ್ಪು ಸಾರ್ ಇದ್ದರು ಮನ್ಯಾಗ. ಅಪ್ಪು ಸಾರನ್ನ ಕರೆದು ಬಾ ಅಂತೇಳಿ ಹೋಗಿ ಅವರೇ ಅಪ್ಪು ಸಾರ್ ಹೋಗಿ ಸಿಹಿ ತಂದು ನಮಗೆ ಅಪ್ಪಾಜಿ ಕೈ ಕೊಟ್ಟರೆ ನಮ್ಮ ಗೆಳೆಯರು ಎಲ್ಲರಿಗೂ ಅವರು ಸಿಹಿ ತಿನ್ನಿಸಿ ನನಗೆ ಹೇಳಿದರು, ನೀನು ಇನ್ನು ಮೇಲೆ ತಿರುಗಿ ನೋಡೋಂಥ ಕೆಲಸನೇ ಮಾಡಬಾರ್ದು, ಸಾವು ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ರು. ಅವರ ಒಂದು ಪ್ರೋತ್ಸಾಹ, ಅವರ ಒಂದು ಸ್ಫೂರ್ತಿಯ ಮಾತುಗಳು ಇವತ್ತಿಗೂ ನನಗೆ ರೋಮಾಂಚನ. ಹಂಗಾಗಿ ನಾನು ಅದೆಲ್ಲದಕ್ಕೂ ಮೂಲ ಕಾರಣ ಅಪ್ಪಾಜಿನೇ, ರಾಜ್ಕುಮಾರ್.